ಹೇಳಿದ್ದೀರಿ, ಮುಂದಿನ ದಿನಗಳಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ, ಯಾವಾಗ ಬೇಕಾಗಿದ್ರೂ ಬರ್ಬೋದು. ಆದ್ರೆ ಅದಕ್ಕೆ ನಾವು ಪಕ್ಷವನ್ನು ಸಜ್ಜುಗೊಳಿಸಬೇಕಾಗ್ತದೆ. ನಾನು ಹೇಳ್ತೇನೆ ಒಂದು ಮಾತನ್ನ, ಈಗಾಗಲೇ ನಮ್ಮ ಮುಂಚೆನವರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇಲ್ಲಿ ಕ್ಯಾಟಗಿರಿ ಯಾವ್ದಾಗ್ತದೋ ಗೊತ್ತಿಲ್ಲ, ಇಲ್ಲಿ ಯಾರು ಅಭ್ಯರ್ಥಿ ಆಗ್ಬಿಡ್ತಾರೋ ಗೊತ್ತಿಲ್ಲ ಅಂತೇಳಿ. ಈಗಾಗಲೇ ನಾವು ಭಾರತೀಯ ಜನತಾ ಪಾರ್ಟಿ ಜೊತೆ JDS ಅಂಗಪಕ್ಷ, NDA ಅಂಗಪಕ್ಷ ನಮ್ಮದು, NDA ಅಂಗಪಕ್ಷವಾಗಿ ಇವತ್ತೇನು ನಾವು ಈಗಾಗಲೇ ಲೋಕಸಭೆ ಚುನಾವಣೆಯನ್ನು ಎದುರಿಸಿದ್ದೀವಿ. ಮುಂದೆ ಬರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಅಥವಾ ಯಾವುದೇ ಚುನಾವಣೆ ಇರ್ಬೋದು, ನಾವೀಗ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಆದ್ರೆ ಮೈತ್ರಿ ಧರ್ಮವನ್ನು ನಮಗೆ ಯಾವ ವಾರ್ಡಲ್ಲಿ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಶಕ್ತಿ ಇದೆ, ನಾವು ಎಲ್ಲಿ ಶಕ್ತಿ ಇಟ್ಕೊಂಡು ನಾವು ಗೆಲ್ಲುವಂತ ಸಾಮರ್ಥ್ಯ ಇದೆ ಅಂತ ವಾರ್ಡ್ಗಳನ್ನ ಕುಮಾರಣ್ಣವರು ತಮಗೆ ಕಾರ್ಯಕರ್ತರಿಗೆ ನಿಜಕ್ಕೂ ಸಹ ಅವರು ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ತಾರೆ, ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಆದ್ರೆ ನಾವು ಕುಮಾರಣ್ಣ ಪ್ರತಿ ಬಾರಿ ಹೇಳ್ತಾ ಇರ್ತಾರೆ, ಯಾವ್ದಾದ್ರೂ ನಾವು ಒಂದು ಸಭೆಯಲ್ಲಿ ಕುತ್ಕೊಂಡು ನಮ್ಮ ಪಕ್ಷಕ್ಕೆ ಇಷ್ಟು ಸೀಟನ್ನ ಕೊಡು ಅಂತ ಕೇಳ್ಬೇಕಾದ್ರೆ ಆ ವಾರ್ಡ್ ಮಟ್ಟದಲ್ಲಿ ಅಥವಾ ಆ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಶಕ್ತಿ ಇದೆಯಾ, ನಮ್ಮ ಪಕ್ಷದ ಶಕ್ತಿ ಎಷ್ಟು ಮಟ್ಟಿಗೆ ನಾವು ವೃದ್ಧಿಯನ್ನ ಮಾಡ್ಕೊಂಡಿದ್ದೀವಿ ಅಂತೇಳಿ ಅದ್ರ ಮೇಲೆ ನಾವು ಬೇರೆಯವ್ರ ಜೊತೆ ಟಿಕೆಟ್ ಕೇಳಲಿಕ್ಕೆ ಅನುಕೂಲ ಆಗ್ತದೆ ಅಂತ ಪ್ರತಿ ಬಾರಿ ಹೇಳ್ತಾ ಇರ್ತಾರೆ. ಯಾವಾಗಲೂ ಸಹ ಕುಮಾರಣ್ಣವರು ಈ ಮಾತನ್ನು ಹೇಳ್ಬೇಕಾದ್ರೆ ಇಲ್ಲಿ ನಮ್ಮ ಪಕ್ಷದ ಮುಖಂಡರು ಯಾರ ವಾರ್ಡ್ ಮಟ್ಟದಲ್ಲಿ ನಿಜಕ್ಕೂ ಸಹ ತಾವೇನು ಸ್ಪರ್ಧೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಏನು ನಾವೇನು ಆಟಲ್ಲಿ ಯಾರಾದ್ರೂ ಒಬ್ರು ಕಾರ್ಪೊರೇಟರ್ ಆದ್ರೆ ಅವ್ರ ಜೊತೆಲಿ ಇರ್ತಕ್ಕಂಥವ್ರಿಗೆ ಅಲ್ಲಿ ಸಾರ್ವಜನಿಕವಾಗಿ ಏನೋ ಒಂದು ಶಕ್ತಿ ತುಂಬುವಂತ ಕೆಲಸ, ಸಾಮಾಜಿಕವಾಗಿ ಕಳಕಳಿ ಇರ್ತಕ್ಕಂಥ ಏನು ನಮ್ಮ ಸೋಷಿಯಲ್ ವರ್ಕ್ ಅಂತ ನಾವೇನೇನು ಹೇಳ್ತೀರಿ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಕ್ಕಂಥವ್ರಿಗೆ ಅದೆಲ್ಲಾನು ಸಹ ಪಕ್ಷಕ್ಕೆ ಅಧಿಕಾರ ಕೊಟ್ಟಾಗೇನೆ. ಯಾಕೆಂತಂದ್ರೆ ಈಗ ಒಂದು ವಾರ್ಡಲ್ಲಿ 40,000 ರಿಂದ 50,000 ಜನ ಇರ್ತಾರೆ, ಒಬ್ಬರು ಕಾರ್ಪೊರೇಟ್ ಟಿಕೆಟ್ ಕೊಡ್ಬೋದು ಅಥವಾ ಪಕ್ಷ ಅಧಿಕಾರಕ್ಕೆ ಬಂದು ವಾರ್ಡ್ ಅಧ್ಯಕ್ಷರು ಮಾಡ್ಬೋದು. ಆದ್ರೆ ಎಲ್ರಿಗೂ ಸಹ ಅಧಿಕಾರ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಪಕ್ಷ ಏನಾದ್ರೂ ಮತ್ತೆ ಕುಮಾರಣ್ಣವರ ಮುಂದಿನ ದಿನಗಳಲ್ಲಿ ಇದೇನು ಈಗಾಗಲೇ ನೋಡ್ತಾ ಇದ್ದೀರಿ, ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇವತ್ತೇನು ನೇತೃತ್ವದ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿರುತ್ತೆ ಈ ಕಾಂಗ್ರೆಸ್ ಸರ್ಕಾರ, ತಾವೆಲ್ಲ ನೋಡ್ತಾ ಇದ್ದೀರಿ, ದಿನಾನ ಹೋರಾಟ ಮಾಡ್ಬೋದು. ಯಾಕೆಂತಂದ್ರೆ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ಏನಿದೆ ಎಲ್ಲ ವಸ್ತುಗಳ ಬೆಲೆಯನ್ನು ಇವತ್ತು ಸಹ ಏರಿಕೆ ಮಾಡಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಸುಮಾರು ಮೆಟ್ರೋ ಪ್ರಯಾಣ ದರ ಇರ್ಬೋದು, ಹಾಲಿನ ದರ ಇರ್ಬೋದು, ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳ ಬೆಲೆ ಇರ್ಬೋದು, ಎಲ್ಲದರ ಬೆಲೆಯನ್ನು ಪೆಟ್ರೋಲ್ ಡೀಸೆಲ್ ಬೆಲೆ 2 ಬಾರಿ ಏರಿಕೆ ಮಾಡಿದ್ರು. ಈ ರೀತಿ ಜನ ವಿರೋಧಿ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಸರ್ಕಾರ ಬಂದ್ರೆ ಸುಮಾರು DK ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ, ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಹಗಲು ರಾತ್ರಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನಾವು ವಿಧಾನಸೌಧದ ಗೋಡೆ ಹತ್ರ ಕಿವಿ ಇಟ್ಟರೆ ಕಾಸು 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 ಅನ್ನುತ್ತೆ ಅಂತೇಳಿ ಹೇಳ್ತಾ ಇದ್ರು. ಇವತ್ತಿನ ಉಪಮುಖ್ಯಮಂತ್ರಿಗಳು ಅವತ್ತಿನ ಪಕ್ಷದ ಅಧ್ಯಕ್ಷ ಆಗಿದ್ದವರು. ಆದ್ರೆ ನಾನು ಹೇಳ್ತೇನೆ, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಮಂತ್ರಿಗಳಿಗೆ ನೀವು ವಿಧಾನಸೌಧ ಹತ್ರ ಹೋಗಿ ಗೋಡೆ ಹತ್ರ ಕಿವಿ ಇಡಬೇಡಿ. ನೀವು ಬೆಂಗಳೂರು ಮಹಾನಗರ ಪಾಲಿಕೆ ಆ ಒಂದು ಕಾಂಪೌಂಡ್ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಯಾವ್ದಾದ್ರೂ ಒಂದು ಪಂಚಾಯತಿ ಹತ್ರ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಅಲ್ಲೇ ಕಾಸು ಕಾಸು ಅಂತೇಳಿ ಬಾಯಿ ಬಡ್ಕೊಂತ ಇದ್ದಾರೆ. ಅಂತ ಪರಿಸ್ಥಿತಿಗೆ ತಂದು ದುಡಿದಿರಿ ಈ ರಾಜ್ಯವನ್ನ. ಹಾಗಾಗಿ ಯಾವ್ದಾದ್ರು ಒಂದು ಸರ್ಕಾರ ಬಂದ್ರೆ 3.5-4 ವರ್ಷ ಆದ್ಮೇಲೆ ಕೆಟ್ಟ ಹೆಸರು ಬರ್ತದೆ. ಈ ಸರ್ಕಾರ 1.5-2 ವರ್ಷ ಮುಗಿತಾ ಬಂದಿದೆ, 2 ವರ್ಷ ಮುಗಿಸಿದ್ದಾರೆ. ಆದ್ರೆ ಜನ ಚೀತು ಅಂತ ಒಗಿತಾ ಇದ್ದಾರೆ. ಅಂತ ಪರಿಸ್ಥಿತಿಗೆ ತಂದು ಹಿಡಿದಿರಿ. ಹಾಗಾಗಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ದಯಮಾಡಿ ನಾನಿಷ್ಟೇ, ನಾವು ಯಾರು ಪ್ರಮುಖ ಅಲ್ಲ, ತಾವೇನು ಮುಂಭಾಗದಲ್ಲಿ ಕುಳಿತಿದ್ದೀರಿ, ತಾವು ಈ ಪಕ್ಷಕ್ಕೆ ದೇವೇಗೌಡರು ಸಾಹೇಬರ ಅಭಿಮಾನಿಗಳಾಗಿ, ಕುಮಾರಣ್ಣರ ಅಭಿಮಾನಿಗಳಾಗಿ, ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರಾಗಿ ತಮ್ಮ ಪ್ರಾಮುಖ್ಯತೆ ಬಹಳ ಮುಖ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಯಾವಾಗಲೂ ಸಹ ಹೇಳ್ತಾ ಇರ್ತೀನಿ, ಯಾವಾಗ ಪಕ್ಷದ ಯಾರು ಪ್ರಮುಖ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥವ್ರು ಪಕ್ಷದ ಸಭೆಗಳು ಕರೆದಂತ ಸಂದರ್ಭದಲ್ಲಿ ಬರಬೇಕಾಗ್ತದೆ. ಪಕ್ಷದ ಯಾವುದೋ ಒಂದು ಪ್ರತಿಭಟನೆಯಲ್ಲಿ ನಾವೇನಾದ್ರೂ ಕರೆ ಕೊಟ್ಟಂತ ಸಂದರ್ಭದಲ್ಲಿ ತಾವೆಲ್ಲ ಪಾಲ್ಗೊಳ್ಳಬೇಕಾಗ್ತದೆ. ಹಾಗಾಗಿ ನನ್ನ ವೈಯಕ್ತಿಕ ಕೆಲಸಕ್ಕಾಗಲಿ ಅಥವಾ ಬೇರೆ ಯಾವುದೇ ನಾವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಿ, ಕಾಂಪೌಂಡ್ ಆಗ್ಬೇಕು ಬನ್ನಿ ಅಂತ ಯಾರನ್ನೂ ಕರೆಯೋದಿಲ್ಲ. ಆದ್ರೆ ಈ ಪಕ್ಷ ಉಳಿಬೇಕಾದ್ರೆ, ಈ ಪಕ್ಷಕ್ಕೆ
ಇನ್ನು ಹೆಚ್ಚಿನ ಮುಂದಿನ ದಿನಗಳಲ್ಲಿ ಶಕ್ತಿ ಬರಬೇಕಾದ್ರೆ ಸಂಘಟನೆಗೆ ಹೆಚ್ಚು ಒತ್ತು ಕೊಡತಕ್ಕಂಥ ದೃಷ್ಟಿಯಿಂದ ತಾವೆಲ್ಲರೂ ಸಹ ನಾನು ಹೋರಾಟದಲ್ಲಿ ಎಲ್ಲ ಹೋರಾಟದಲ್ಲಿ ಭಾಗಿಯಾಗಬೇಕು. ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಪಕ್ಷದ ಸದಸ್ಯತ್ವ ಅಭಿಯಾನ ಈಗಾಗಲೇ ನಡೀತಾ ಇದೆ, ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಸಹ ಮತ್ತೊಬ್ಬ ನಾನು ಕೃತಜ್ಞತೆಯಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.